ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ರ ಸಂಭ್ರಮ. 60ನೇ ವರ್ಷದ ಪ್ರಯುಕ್ತ 31 ಜಿಲ್ಲೆಗಳಲ್ಲಿ 60 ಕಡೆ ಕೇಕ್ ಅನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಅನ್ನು ಮಾಡಲಾಗ್ತಾ ಇದೆ. ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕಳೆದ 4 ದಿನಗಳಿಂದ ನಡೀತಾ ಇರುವಂತಹ ಹೋಮ ಹವನಗಳು ಇವತ್ತು ಕೂಡ ಶಂಖ ಚಂಡಿಕಾ ಹೋಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆಯಲಿರುವಂತಹ ಶಂಖ ಚಂಡಿಕಾ ಹೋಮ ಚಂಡಿಕಾ ದೇವಿಯನ್ನ ಆರಾಧಿಸುವ ಅತ್ಯಂತ ಶಕ್ತಿಶಾಲಿ ಯಜ್ಞ ಇದು. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗೆ ಈ ಯಜ್ಞವನ್ನ ಮಾಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಪುರೋಹಿತರಿಂದ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಶಂಖ ಚಂಡಿಕಾ ಹೋಮ ನಂತರ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಜರುಗಿಸಲಾಗುತ್ತೆ. ಸೇವಂತಿ ಚೆಂಡು ಹೂವುಗಳಿಂದ ಸಿಂಗಾರಗೊಂಡಿರುವಂತಹ ಹೋಮ ಮಂಟಪ. ಹೋಮದಲ್ಲಿ ಈ ಒಂದು ನಿರ್ಮಲಾನಂದ ಸ್ವಾಮೀಜಿ ಮತ್ತು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ. ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಗುರೂಜಿಯವರ 60ನೇ ವರ್ಷದ ಹುಟ್ಟು ಹಬ್ಬ ಸಂಭ್ರಮ ಮನೆ ಮಾಡ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಒಂದಷ್ಟು ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಗುರೂಜಿಯವರ ಆಶೀರ್ವಾದವನ್ನ ಕೂಡ ಪಡ್ಕೊಳ್ಳಲಾಗ್ತಾ ಇದೆ. ಅವರ ಅಭಿಮಾನಿಗಳು ಕೂಡ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದೊಂಥರ ಹುಟ್ಟು ಹಬ್ಬದ ಸಂಭ್ರಮ ಗುರೂಜಿಯವರಿಗಾದ್ರೆ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಹಬ್ಬದ ವಾತಾವರಣದ ರೀತಿಯಾಗಿ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರೂ ಕೂಡ ಅವರ ಹುಟ್ಟು ಹಬ್ಬವನ್ನ ಒಂಥರ ಸಂತೋಷದ ರೀತಿಯಾಗಿ ಮನೆಯಲ್ಲಿ ನಾವೇ ಒಬ್ಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಕಳೆದ 3 ದಿನಗಳಿಂದಲೂ ಕೂಡ ಹೋಮ ಹವನ ಜಪ ತಪಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇರುವಂಥದ್ದು. ಬೆಂಗಳೂರು ಹೊರವಲಯದ ಕುಂಬಳಗೋಡಿನಲ್ಲಿ ಇರುವಂತಹ ಕ್ಯಾಂಪಸ್ನಲ್ಲೂ ಕೂಡ ಕಳೆದ 4 ದಿನಗಳಿಂದಲೂ ಕೂಡ ವಿಶೇಷವಾಗಿ ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಹೋಮ ಹವನಗಳು ಜರುಗ್ತಾ ಇದೆ ಅಂತ ಹೇಳಿ. ಗುರೂಜಿಗಳು ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಹೋಮ ಹವನದಲ್ಲಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಪ್ರಕಾಶನಾಥ ಸ್ವಾಮೀಜಿಯವರು ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಒಂದು 60ನೇ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ಸೆಲೆಬ್ರೇಷನ್ ಅನ್ನು ಮಾಡಲಾಗ್ತಾ ಇದೆ.